ಇತ್ತೀಚಿನ ದಿನಗಳಲ್ಲಿ ಒಂದು ಟ್ರೆಂಡ್ ಆಗ್ತಾ ಇದೆ. 11 ಗಂಟೆ 11 ನಿಮಿಷ, 3 ಗಂಟೆ 33 ನಿಮಿಷ, ಈ ಥರ ಈಗ 12 ಗಂಟೆ 12 ನಿಮಿಷ, ಈ ಥರ ಒಂದು ಟೈಮ್ನ ಸೆಟ್ ಮಾಡ್ತಾರೆ. ಅದು ಅಲ್ರಾಮ್ ಆದಾಗ ಅದಕ್ಕೇನು ಮ್ಯಾನಿಫೆಸ್ಟೇಷನ್ ಮಾಡೋದು ಏನೋ ಒಂದು ಮಾಡ್ತಾರೆ. ಆ ನಂಬರ್ಗಳು ಕೂಡ ಆ ಥರ ವರ್ಕ್ ಆಗುತ್ತಾ? ಅದನ್ನು ಏಂಜಲ್ ನಂಬರ್ಸ್ ಅಂತ ಹೇಳ್ತೀವಿ ನಾವು ನ್ಯೂಮರಾಲಜಿಯಲ್ಲಿ. ಒಂದು ಕಾನ್ಸೆಪ್ಟ್ ಇದೆ ಏಂಜಲ್ ನಂಬರ್ಸಲ್ಲಿ. ಏಂಜಲ್ ನಂಬರ್ಸ್ ಅಂದರೆ ಏನು ಅಂತ ಹೇಳಿದ್ರೆ, ಇವಾಗ ನೀವು ಜೀವನದಲ್ಲಿ ಒಂದು ಸಿಚುವೇಶನಲ್ಲಿ ಇರುತ್ತೆ, ಒಳ್ಳೇದಾಗಿರ್ಬೋದು, ಬೇರೆ ಸಮಸ್ಯೆ ಪೂರ್ಣಕವಾಗಿರ್ಬೋದು, ಏನೋ ಒಂದು ನಡೀತಾ ಇರುತ್ತೆ. ಸೊ ಡಿವೈನ್ ಪವರ್ ಬಂದು ಸೈನ್ಸ್ ಕೊಡ್ತಾರೆ, ನೀವು ಮಾಡೋದು ಕರೆಕ್ಟಾ ಇಲ್ಲ, ನೀವು ಯೋಚನೆ ಮಾಡಬೇಕಾ ಅದೇನು ಅಂತ. ಸೊ ಆ ಸೈನ್ಸ್ ಬಂದು ನಂಬರ್ಸ್ ಥ್ರೂ ಬರುತ್ತೆ, ಅದನ್ನು ಏಂಜಲ್ ನಂಬರ್ಸ್ ಅಂತ ಹೇಳ್ತೀವಿ. ಬಟ್ ನಾಟ್ ನೆಸೆಸರಿಲಿ ಸೈನ್ಸ್ ನಂಬರ್ಸೇ ಕಾಣಿಸ್ಬೇಕು ಅಂತಿಲ್ಲ. ಸೊ ಅದು ಯಾರಾದರೂ ಬಂದು ಹೇಳಿ ಹೋಗೋದು ಕೂಡ ಇದೆ, ಒಂದು ಮೆಸೇಜಿಂಗ್ ಕೊಡೋದು. ಯೂನಿವರ್ಸ್ ಬಂದು ನಿಮಗೊಂದು ಮೆಸೇಜಿಂಗ್ ಕೊಡ್ತಿದೆ, ರೈಟ್? ಸೊ ಅಂಥ ಮೆಸೇಜಿಂಗ್ ಬಂದು ಏಂಜಲ್ ನಂಬರ್ಸ್ ಅಂತ ಹೇಳ್ತೀವಿ. ಯಾರಿಗಾದ್ರೂ ಒಬ್ಬರಿಗೆ ಕಾಣಿಸ್ತಾನೆ ಇರುತ್ತೆ ಒಂದೇ ರೀತಿ ನಂಬರ್ 11 ಅದಕ್ಕೊಂದು ಅರ್ಥ ಇರುತ್ತೆ, ಯಾಕೆ ಕಾಣಿಸ್ತಿದೆ ಈ ನಂಬರ್ ಅನ್ನೋದು. ಪ್ರತಿ ಒಂದು ಕಾಂಬಿನೇಷನ್ಗೂ ಒಂದೊಂದು ಅರ್ಥ ಇದೆ. ಸೊ ಆ ಕಾನ್ಸೆಪ್ಟ್ ಬಂದು ಏಂಜಲ್ ನಂಬರ್ಸ್ ಅಂತ ಹೇಳ್ತೀವಿ. ಏಂಜಲ್ ನಂಬರ್ಸ್ ಅಂದ್ರೆ, ಏಂಜಲ್ ನಂಬರ್ಸ್ಗೆ ಒಂದು 5 ಎಕ್ಸಾಂಪಲ್ ಕೊಡಿ ಮ್ಯಾಮ್. ಯಾವುದಾದ್ರೂ ನಂಬರ್ ಆಗಿರ್ಬೋದು, 1 2 3 4 ಅದೇ ನಂಬರ್ ಕಾಣಿಸ್ತಾ ಇರಬೇಕು ರಿಪೀಟೆಡ್ಲಿ. ಸೊ ಅದಕ್ಕೊಂದು ಪ್ಯಾಟರ್ನ್ ನೋಡಿ ಅದು ನೋಡಬೇಕು, ಈ ನಂಬರ್ ಅಂದ್ರೆ ಏನ್ ಅರ್ಥ. ಕೆಲವೊಂದು ಸರಿ ಇಟ್ ಇಸ್ ಮೋರ್ ಲೈಕ್ ಗ್ರೀನ್ ಸಿಗ್ನಲ್ ಮಾಡ್ತಾ ಇರೋದು ಕರೆಕ್ಟ್, ಒಂದ್ಸರಿ ಸ್ಲೋ ಡೌನ್ ಅಂತ ಮೆಸೇಜಿಂಗ್ ಇರುತ್ತೆ. ಸೊ ಆ ಮೆಸೇಜಿಂಗ್ ಯಾವುದು ಅಂತ ನೋಡಬೇಕು. ಏಂಜಲ್ ನಂಬರ್ಸ್ ನಥಿಂಗ್ ಬಟ್ ಡಿವೈನ್ ಪವರ್ ಬಂದು, ಯೂನಿವರ್ಸ್ ಬಂದು ನಿಮಗೆ ಒಂದು ಮೆಸೇಜಿಂಗ್ ರಿಪೀಟ್ ಆಗಿ ಅದು ಎಲ್ಲಾದ್ರೂ ಕಾಣಿಸ್ಬೋದು. ನಂಬರ್ಸ್ ಕಾರಲ್ಲಿ ಹೋಗುವಾಗ ಕಾಣಿಸ್ಬೋದು, ಇಲ್ಲ ನೀವು ಬುಕ್ ಏನಾದ್ರು ವಿಡಿಯೋ ಆನ್ ಮಾಡ್ತೀರಾ, ಏನೋ ಆ ನಂಬರ್ ಕಾಣಿಸೋದು, ನೋಟ್ ಯಾರನ್ನ ಎಲ್ಲಿಂದಾದ್ರೂ ಬರ್ಬೋದು ಆ ಮೆಸೇಜಿಂಗ್. ಅಂಡ್ ಆ ಮೆಸೇಜಿಂಗ್ ನಾಟ್ ನೆಸೆಸರಿ ನಂಬರ್ಸ್ ಮಾತ್ರ ಅಂತಲ್ಲ, ನಿಮ್ಗೆ ಮೆಸೇಜಿಂಗ್ ಬೇರೆ ರೀತಿ ಕೂಡ ಬರ್ಬೋದು. ಯಾರೋ ಬಂದು ಏನೋ ಹೇಳಿ ಹೋಗ್ಬೋದು ನಿಮ್ಗೆ. ನೀವು ಬುಕ್ ಓದುವಾಗ ಒಂದು ಲೈನ್ ನಿಮ್ಗೆ ಆ ಟೈಮಲ್ಲಿ ನಿಮ್ಗೆ ಆ ಸೊಲ್ಯೂಷನ್ ಹೇಳಿ ಹೋಗುತ್ತೆ. ಸೊ ಇದು ಡಿವೈನ್ ಪವರ್. ನೀವು ಅಲೈನ್ ಆಗಿದ್ರೆ ಕಾಸ್ಮಿಕ್ ಎನರ್ಜೀಸ್ ಅಲ್ಲಿ ತುಂಬಾ ಕಾಣಿಸ್ಕೊಳತ್ತೆ.